ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್. ಏನು ಡೈಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಸೀಸನ್ 12ಗೆ ಸಂಬಂಧಪಟ್ಟಂಗೆ ಒಂದಿಷ್ಟು ಲೈವ್ ಅಪ್ಡೇಟ್ಗಳು ಸಿಕ್ಕಿದೆ, ಒಂದಾಗಿ ನೋಡ್ತಾ ಹೋಗೋಣ. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಒಂದು ವಾರದಲ್ಲಿ ಬಿಗ್ ಬಾಸ್ ಸೀಸನ್ 12ಗೆ ಸಂಬಂಧಪಟ್ಟಂಗೆ ಸಿಕ್ಕಾಪಟ್ಟೆ ಡ್ರಾಮಾ ಆಯಿತು. ತುಂಬ ಜನ ಅಂದ್ಕೊಂಡ್ರು ಈ ಬಿಗ್ ಬಾಸ್ ಸೀಸನ್ 12 ಕತೆ ಮುಗೀತು ಗುರು, ಮತ್ತೆ ಶುರು ಆಗಲ್ಲ ಅಂತ ಕೂಡ ತುಂಬ ಜನ ಖುಷಿ ಕೂಡ ಪಟ್ರೇನೋ. ಆದರೆ ಸಕ್ಕತ್ತಾಗಿ ಕಮ್ ಬ್ಯಾಕ್ ಮಾಡಿದ್ದಾರಪ್ಪ ಅಂದರೆ ನಮ್ಮ ಬಿಗ್ ಬಾಸರು ಬೇಗ ಸ್ಟಾರ್ಟ್ ಮಾಡ್ರು ಅಂತಲೇ ಹೇಳ್ಬೋದು ಬಿಗ್ ಬಾಸ್ನ ಮತ್ತೆ. ಆ್ಯಂಡ್ ಜೊತೆಗೆ ಇವಾಗ ಇದೇ ಖುಷಿಗೆ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಕೂಡ ಮಾಡಿದ್ದಾರೆ. ಆ್ಯಂಡ್ ಜೊತೆಗೆ ಸುದೀಪ್ ಅಣ್ಣ ನೆನ್ನೆ ಕೂಡ ಹೇಳ್ತಾಯಿದ್ರು ಈ ಜ್ಯೋತಿನ ಆರಿಸೋಕ್ಕೆ ಯಾರ ಕೈಲೂ ಆಗಲ್ಲ, ನಾವು ನುಗ್ತಾ ಇರ್ತೀವಿ ಅಂತ. ಆ್ಯಂಡ್ TRP ಕೂಡ ನೆಕ್ಸ್ಟ್ ಲೆವೆಲ್ ಬಂದಿದೆ. ಈ ಸೀಸನ್ ಇನ್ನೂ ಏನು ಕನೆಕ್ಟೇ ಆಗಿಲ್ಲ, ಬೋರಿಂಗ್ ಸೀಸನ್ ಅಂತ ಇದ್ದಾರೆ. ಆಮೇಲೆ ತುಂಬ ನೆಗೆಟಿವ್ ಕೂಡ ಇದೆ, ಓಕೆನಾ. ಆದರೂ ಕೂಡ ಈ ಸೀಸನ್ TRP ಸಖತ್ತಾಗಿ ಹೋಗ್ತಿದೆ. ಸೊ ಇದೇ ರೀತಿ ಇನ್ನೂ ಮುಂದುವರಿಯುತ್ತೆ ಪಕ್ಕ. ಆ್ಯಂಡ್ ಅದಾದಮೇಲೆ ಇನ್ನೊಂದು ಏನಪ್ಪ ಅಪ್ಡೇಟ್ ಅಂದರೆ, ಈ ಸಲ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಒಂದು ಟ್ಯಾಗ್ಲೈನ್ ಇದೆ, ಅನ್ಎಕ್ಸ್ಪೆಕ್ಟೆಡ್ ವಿಷಯಗಳನ್ನ ಎಕ್ಸ್ಪೆಕ್ಟ್ ಮಾಡಿ ಅನ್ನೋದೇ ಈ ಸೀಸನ್ ಬಿಗ್ ಬಾಸ್ ಸೀಸನ್ 12 ಒಂದು ಟ್ಯಾಗ್ಲೈನ್, ಓಕೆನಾ. ಸೊ ಇದ್ರ ಪ್ರಕಾರ ನೋಡಿದಾಗ ಈ ಸೀಸನ್ ತುಂಬ ವಿಷಯಗಳು ಅನ್ಎಕ್ಸ್ಪೆಕ್ಟೆಡ್ ಆಗುತ್ತೆ, ಓಕೆನಾ. ಆ್ಯಂಡ್ ಇಲ್ಲಿ ಇವಾಗ ಒಂದು ವಿಷಯ ಏನಪ್ಪ ಅಂದರೆ ಮಾಸ್ ಎಲಿಮಿನೇಷನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅಂದರೆ ಗುಂಪಾಗೆ ಹೋಗ್ಬೋದು. ಇದನ್ನು ನಮಗೆ ಸುದೀಪಣ್ಣ ಕೂಡ ಹೋದ್ವಾರ ಹಿಡಿದ್ರು. ಆ್ಯಂಡ್ ನೆನ್ನೆ ಕೂಡ ಮಾತು ಬಂತಿದ್ದು, ಓಕೆನಾ. ಗುಂಪಲ್ಲೇ ಹೊಟ್ಟೋಗ್ಬೋದು, ಏನು ಬೇಕಾದ್ರೂ ಆಗ್ಬೋದು. ನಿಮಗೆ 50% ನಿಮ್ಗಳಿಗೆ ಆಲ್ರೆಡಿ ರಿಪ್ಲೇಸ್ಮೆಂಟ್ ಕೂಡ ರೆಡಿ ಇದೆ. ಇದೆಲ್ಲ ಏನು ಹೇಳ್ತಾಯಿದ್ರು ಇದೆಲ್ಲ ಕೂಡ ಸತ್ಯ. ಆ್ಯಂಡ್ ಇದು ಆದಷ್ಟು ಬೇಗ ಆಗುತ್ತೆ ಅಂತ ಕೂಡ ಅನಿಸಿದೆ. ಅಂದರೆ ಮಾಸಾಗಿ ತುಂಬ ಜನನ ಒಂದೇ ಸಲ ಬಿಗ್ ಬಾಸ್ ಮನೆಯಿಂದ ಆಚೆ ಕಳಿಸಿ ಬೇರೆ ವೈಟ್ ಕಾರ್ಡ್ ಎಂಟ್ರಿಗಳನ್ನ ಕರ್ಕೊಬರ್ತಾರೆ ಅಂತ ಕೂಡ ಮಾತುಗಳು ಬರ್ತಾ ಇದೆ. ಮೇ ಬಿ 6 ಜನ ಆಗ್ಬೋದು, 7 ಜನ 8 ಜನ ಕೂಡ ಬರ್ಬೋದು ಅಂತ ಕೂಡ ಹೇಳ್ತಾ ಇದ್ದಾರೆ. ಎಷ್ಟು ಮಟ್ಟ ಸತ್ಯ ಎಷ್ಟು ಮಟ್ಟ ಸುಳ್ಳಾಗುತ್ತೆ ಅಂತ ಕಾದು ನೋಡಬೇಕಾಗತ್ತೆ. ಬಟ್ ಈ ಥರ ಮಾಡಿದ್ರೆ ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ಯಾಕಂದರೆ ತುಂಬ ಜನ ಈ ಬಿಗ್ ಬಾಸ್ ಸೀಸನ್ 12 ಸಿಕ್ಕಾಪಟ್ಟೆ ಬೋರಿಂಗ್ ಆಗಿದೆ ಅಂತ ಹೇಳ್ತಾರೆ, ಸ್ಪರ್ಧಿಗಳ ಸೆಲೆಕ್ಷನ್ ಚೆನ್ನಾಗಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಹಾಗೆ ಈ ಥರ ಎಕ್ಸ್ಪೆಕ್ಟೇಷನ್ ತುಂಬ ಜನಕ್ಕಿದೆ, ಬೇರೆ ಸ್ಪರ್ಧಿಗಳು ಜಾಸ್ತಿ ಜನ ಬರಬೇಕು ಅಂತ. ಅದೇ ರೀತಿ ಆಯಿತು ಅಂದರೆ ತುಂಬ ಖುಷಿ ಪಡ್ತಾರೆ. ಬಟ್ ನೋಡೋಣ ಏನು ಮಾಡ್ತಾರೆ ಕತೆ ಅಂತ. ಜೊತೆಗೆ ಈ ಸಲ ನಿಮಗೆ ಕಾನ್ಸೆಪ್ಟ್ ಇರೋ ಕೂಡ ಹಾಗೇ ಜಂಟಿ ವರ್ಸಸ್ ಒಂಟಿ. ಆ್ಯಂಡ್ ಒಂಟಿಗಳಲ್ಲಿ ಏನು ಒಬ್ಬರು ನಾಮಿನೇಟ್ ಆದರೆ ಹೋದರೆ ಒಬ್ಬರು ಹೋಗ್ತಾರೆ. ಜಂಟಿಗಳಂತ ಬಂದಾಗ ಪ್ರಾಬ್ಲಮ್ ಇರೋದೇನು ಹೇಳಿ ಇಬ್ಬಿಬ್ಬರು ಹೋಗಬೇಕು. ಸೊ ಈ ಕಾನ್ಸೆಪ್ಟ್ ಕೂಡ ಹಾಗೆ ಇದೆ. ಜೊತೆಗೆ ಫೈನಲಿಸ್ಟ್ಗಳು ಈ ಕತೆಗಳು ಒಂದು ಫಿನಾಲೆ ಇದೆ ಅಂತ ಕೂಡ ಹೇಳ್ತಾರೆ ಈ ನೆಕ್ಸ್ಟ್ ವಾರಕ್ಕೆ. ಸೊ ಈ ರೀತಿ ನೋಡಿದಾಗ ನನ್ನ ಅನಿಸಿಕೆ ಏನಪ್ಪ ಅಂದರೆ, ಮೇ ಬಿ ಈಗ ಫೈನಲಿಸ್ಟ್ ಎಲ್ಲ ಯಾರ್ಯಾರು ಆಗ್ತಾರೆ ಅವ್ರನ್ನ ಮಾತಾಡಿಸ್ಕೊಂಡು ಇನ್ನೆಲ್ಲರನ್ನೂ ಕಳಿಸ್ಬಿಡ್ತಾರಾ ಅನ್ನೋ ಒಂದು ಡೌಟ್ ಬರ್ತಾಯಿದೆ. ಕಾದು ನೋಡೋಣ, ಅದಕ್ಕೆ ಟೈಮ್ ಉತ್ತರ ಕೊಡಬೇಕು. ಆ್ಯಂಡ್ ಇದಾದಮೇಲೆ ಇನ್ನೊಂದು ಶಾಕಿಂಗ್ ಅಪ್ಡೇಟ್. ಆ್ಯಕ್ಚುಲಿ ಎಲ್ಲರಿಗೂ ಕೂಡ ಒಂದು ರೀತಿ ಶಾಕ್ ಆಗಿರುತ್ತೆ. ನಿನ್ನೆ ಕೂಡ ನಾನು ಅಪ್ಡೇಟ್ ಮಾಡಿದ್ದೆ ನನ್ನ ಪೇಜ್ಗಳಲ್ಲಿ. ಮಾಳು ಅಣ್ಣ ಮತ್ತು ಸ್ಪಂದನ ಆ್ಯಕ್ಚುಲಿ ಇವ್ರು ಹೋಗೋಂಥ ಸಾಧ್ಯತೆ ಕೂಡ ಜಾಸ್ತಿ ಇದೆ ಅಂತ ಹೇಳ್ತಿದ್ರು. ವೋಟಿಂಗ್ ಎಲ್ಲ ಚೆನ್ನಾಗಿ ಬರುತ್ತೆ ಅವ್ರಿಗೆ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಮಾಡೋಣ ತುಂಬ ಸಪೋರ್ಟ್ ಕೂಡ ಇತ್ತು. ಬಟ್ ಏನು ಪ್ರಾಬ್ಲಮ್ ಆಗ್ತಿತ್ತು ಅಂದರೆ, ಮೇ ಬಿ ಇವರೇ ಹೇಳಿದ್ರಲ್ಲ ನನ್ನ ಕೈಲ ಆಗ್ತಾಯಿಲ್ಲ, ನಂಗೆ ಕಷ್ಟ ಆಗ್ತದೆ, ನಾನು ಹೋಗ್ತೀನಿ ಅಂತ. ಸೊ ಅದೊಂದು ಇಟ್ಕೊಂಡೇನೋ ಆಗ್ಬೋದೇನೋ ಅಂತ ಅನ್ಕೋತಿದ್ದೆ. ಬಟ್ ಇಲ್ಲಿ ಮಾಳು ಅಣ್ಣ ಮತ್ತು ಸ್ಪಂದನ ಇಬ್ಬರು ಕೂಡ ಫೈನಲಿಸ್ಟ್ ಆಗಿರುವಂಥದ್ದು. ಇದು ಸಿಕ್ಕಾಪಟ್ಟೆ ಸರ್ಪ್ರೈಸ್ನ ತಂದುಕೊಟ್ಟಿದೆ ಅಂತಲೇ ಹೇಳ್ಬೋದು. ಹೆಂಗೆ ಸಾಧ್ಯ ಏನು ಕತೆ ನನಗೂ ಐಡಿಯಾ ಇರಲಿಲ್ಲ. ಬಟ್ ಕೆಲವೊಬ್ರು ಹೇಳೋ ಪ್ರಕಾರ ಏನಪ್ಪ ಅಂದರೆ, ಅಪ್ಡೇಟ್ ಇರುವಂಥದ್ದು ವೋಟಿಂಗ್ ಮುಖಾಂತರ ಹೋಗಿದೆ. ಸೊ ಅದ್ರ ಪ್ರಕಾರ ಅವ್ರು ಫೈನಲಿಸ್ಟ್ ಆಗಿರಂತ ಕೂಡ ಹೇಳ್ತಾ ಇದ್ದಾರೆ, ಅಪ್ಡೇಟ್ ಇರುವಂಥದ್ದು. ಬಟ್ ಏನು ಕತೆ ಅಂತ ಇವತ್ತಿನ ಎಪಿಸೋಡ್ ಗೊತ್ತಾಗುತ್ತೆ ಹೆಂಗೆ ಫೈನಲಿಸ್ಟ್ ಆದರು ಅಂತ, ಓಕೆನಾ. ಸೊ ಇದಾದಮೇಲೆ ಇನ್ನೊಂದು ಏನಪ್ಪ ಅಂದರೆ, ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೋಗ್ತಾರೆ ಅನ್ನೋ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಈ ವಾರ ಯಾವುದೇ ಎಲಿಮಿನೇಷನ್ ಇರೋದಿಲ್ಲ. ಯಾಕೆ ಈ ಥರ ಮಾಡಿದ್ದಾರೆ ಅಂದರೆ, ಮೇ ಬಿ ಈ ಒಂದು ವಾರದ ಇಷ್ಟೆಲ್ಲ ಡ್ರಾಮಾ ಆಯ್ತಲ್ಲ, 1-2 ದಿನ ಇರಲಿಲ್ವಲ್ಲ ಬಿಗ್ ಬಾಸು, ಆ ಕಾರಣದಿಂದ ಇರಬಹುದು ಅಂತ ಅನಿಸುತ್ತೆ. ಜೊತೆಗೆ ಹೋದ ವಾರ ಇಬ್ಬರು ಹೋಗಿದ್ರಲ್ಲ, ಸೊ ಈ ವಾರ ಬೇಡ ಅನ್ನೋದು ಕೂಡ ಇರಬಹುದು. ಆ್ಯಂಡ್ ಜೊತೆಗೆ ನೆಕ್ಸ್ಟ್ ಫೈನಲಿಸ್ಟ್ ಆದಾಗ ಅಲ್ಲಿ ಒಂದೇ ಸಲ ಎಲ್ಲನೂ ಕಳಿಸೋ ಪ್ಲ್ಯಾನ್ ಕೂಡ ಇರ್ಬೋದು. ಏನೇನು ಮಾಡ್ತಾರೆ ಈ ಕಥೆಯಿಂದ ಕಾದು ನೋಡಬೇಕಾಗತ್ತೆ. ಒಟ್ಟಿನಲ್ಲಿ ಡಿಫ್ರೆಂಟಾಗಿ ಟ್ರೈ ಮಾಡ್ತಿದ್ದಾರೆ. ಅದು ಎಷ್ಟು ಜನಕ್ಕೆ ಇಷ್ಟ ಆಗುತ್ತೆ ಎಷ್ಟು ಜನಕ್ಕೆ ಕಷ್ಟ ಆಗುತ್ತೆ ಅಂತ ನಮಗೆ ಮುಂದಿನ ದಿನಗಳಲ್ಲೇ ಉತ್ತರ ಸಿಗುವಂಥದ್ದು. ನೋಡುವ ಏನೇನು ಮಾಡ್ತಾರೆ ನಮ್ಮ ಬಿಗ್ ಬಾಸ್ ಅಂತ. ಸೊ ಇದಿಷ್ಟು ಲೈವ್ ಅಪ್ಡೇಟ್ಗಳು ಗೈಸ್. ಮತ್ತೆ ಸಿಗೋಣ. ಮತ್ತೆ ನಿಮಗೆ ಏನಿಸ್ತು ಏನು ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಸಿಗೋಣ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.